ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಶುದ್ಧ 2024 ಭಾಗ 2 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 2 ಪುಸ್ತಕಗಳಲ್ಲಿ ನಾವು ಏನ್ ನೋಡ್ತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಇಲ್ಲಿ ನೋಡಿ, ನಾನು ಪ್ರೀವಿಯಸ್ ಆಗಿ ಇವೆಲ್ಲ ವಿಡಿಯೋ ನಾನು ಹೇಳಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡಬಹುದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಪೌರನೀತಿಯಲ್ಲಿ ರಕ್ಷಣಾ ಪಡೆಗಳು 23ನೇ ಅಧ್ಯಯನ. ಓಕೆ, ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ರೈಟ್, ಹಾಗೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟು ಹೋದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ನೋಡಿ ಚಾಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ 7ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ವಿಡಿಯೋ ಇದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ. ಓಕೆನಾ? ಹಾಗೆ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಮೊದಲು ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೇಳಿದ್ರೆ, ಹೌದಾ? ಇಲ್ಲಿ ನೋಡಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲು ಬಿಟ್ಟ ಸ್ಥಳ, ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಡ್ಯಾಶ್ಗೆ ನೀಡಲಾಗಿದೆ. ಯಾರಿಗೆ ನೀಡಲಾಗಿದೆ ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳಿಗೆ ನೀಡಲಾಗಿದೆ. ಓಕೆ, ಎರಡನೇದು, ಭೂಸೇನೆಯ ಮುಖ್ಯಸ್ಥರನ್ನು ಡ್ಯಾಶ್ ಕರೆಯುವರು. ಮುಖ್ಯಸ್ಥರನ್ನು ಏನಂತ ಕರೀತಾರೆ ಅಂದ್ರೆ ದಂಡ ನಾಯಕ, ಓಕೆ, ಅಥವಾ ಜನರಲ್ ಅಂತ ಕರೀತೇವೆ. ಯಾವ್ದಾದ್ರು ಒಂದು ಬರೆದ್ರು ಓಕೆನೆ. ಓಕೆ, ಅಂತ ಮೂರನೇದು, ಭೂಸೇನೆಯ ಆಡಳಿತ ಕಚೇರಿ ಎಲ್ಲಿದೆ ಅಂದ್ರೆ ಹೊಸ ದಿಲ್ಲಿ. ಓಕೆನಾ? ನ್ಯೂ ಡಿಲ್ಲಿ ಅಂತ ಬರೆದ್ರು ಓಕೆನೆ. ಅಂತ ನಾಲ್ಕನೇ ನೋಡಿ, NCCಯ ಧ್ಯೇಯವಾಕ್ಯ ಏನಂದ್ರೆ ಶಿಸ್ತು ಮತ್ತು ಒಗ್ಗಟ್ಟು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ಮುಂದಿನ ನೋಡ್ತೋಣ. ಇಲ್ಲಿ ಇದಾದ ನಂತರ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೇಲೆ ನೋಡಿ. ಓಕೆ, 2ನೇ ರೋಮನಕ್ಕೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೇಳಿದ್ರೆ, ಇವೆಲ್ಲ ಪ್ರಶ್ನೋತ್ತರ ಯಾವ ರೀತಿ ನೋಡಿಸ್ಬೇಕು ತಿಳಿಸ್ತಾ ಇಲ್ಲಿ ನೋಡಿ ಮಕ್ಕಳೇ. ಚಿಕ್ಕನ ಅಕ್ಷರದಲ್ಲಿ ಪೌರನೀತಿ ಅಧ್ಯಾಯ 23 ಅಂತಕ್ಕಂಥ ಬರ್ರಿ. ಆ ನಂತರ ಪಾಠದ ಶೀರ್ಷಿಕೆ, ಪಾಠದ ಹೆಸರದೆಲ್ಲ ರಕ್ಷಣಾ ಪಡೆಗಳು ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಈ ಒಂದು ಅಭ್ಯಾಸಗಳು ಯಾವತ್ತು ಬರ್ತಾ ಇರ್ತೀರಾ, ಪ್ರಶ್ನೋತ್ತರ ಯಾವತ್ತು ಬರ್ತಾ ಇರ್ತೀರಾ, ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ಆ ನಂತರ ಅಭ್ಯಾಸಗಳು ಅಂತಕ್ಕಂಥದ್ದು ಬರ್ರಿ. ಮೊದಲನೇ ರೋಮನಕ್ಕೆ, ಇದಾದ ನಂತರ ಮೊದಲನೇ ರೋಮನಕ್ಕೆ ಬಿಟ್ಟ ಸ್ಥಳ ಹೇಳಿದ್ನಲ್ಲ ಅದು ಬರೀರಿ. ಅದಾದ ನಂತರ 2ನೇ ರೋಮನಕ್ಕೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ, ಇದು ಬರೀತಾ ಹೋಗಿ ಮಕ್ಕಳೇ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, ರಕ್ಷಣಾ ಪಡೆಯ ವಿಭಾಗಗಳಾವು ಅಂತ ಕೇಳಿದ್ರೆ ಉತ್ತರ, ರಕ್ಷಣಾ ಪಡೆಯ ವಿಭಾಗಗಳೆಂದರೆ ಅಂತಕ್ಕಂಥ ಬರ್ದು ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗಿದೆ ನೋಡಿ. ಭಾರತೀಯ ಭೂಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ, ಈ ರೀತಿಯಾಗಿ ಬರೆದ್ರು ಓಕೆನೆ. ಭೂಸೇನೆ, ನೌಕಾಪಡೆ, ವಾಯುಪಡೆ ಎಷ್ಟು ಬರೆದ್ರು ಓಕೆನೆ ಮಕ್ಕಳೇ, ಮಾರ್ಕ್ಸ್ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಅಂದ್ರೆ 2ನೇ ಪ್ರಶ್ನೆ ನೋಡಿ. 2ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಭೂಸೇನೆಯ ಪ್ರಮುಖ ಕಾರ್ಯಗಳಾವು ಅಂತ ಕೇಳಿದ್ರೆ ಓಕೆ, ಉತ್ತರ, ಭೂಸೇನೆಯು ದೇಶದ ಗಡಿಗಳ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ, ಪ್ರವಾಹ, ಬರಗಾಲ, ಭೂಕುಸಿತ, ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಸೇನೆ ನಿರ್ವಹಿಸುತ್ತದೆ ಅಂತಕ್ಕಂಥದ್ದಾಗಿರುತ್ತೆ. ಓಕೆನಾ? ಗಡಿ ರಕ್ಷಣೆ ಮಾಡೋದಲ್ಲದೆ ನೈಸರ್ಗಿಕ ಭೂಕಂಪ ಆಗಿರ್ಬೋದು, ಬಿರುಗಾಳ ಆಗಿರ್ಬೋದು, ಪ್ರವಾಹಗಳಿಂದ ಬಂದಾಗ ಕೂಡ ಅವ್ರು ರಕ್ಷಣೆ ಮಾಡ್ತಾರೆ ನಮ್ಮನ್ನ. ಓಕೆ, ಅಂತ ನೋಡಿ. 3ನೇದು, ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳಾವು ಅಂತ ಕೇಳಿದ್ರೆ ಉತ್ತರ, ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳೆಂದರೆ ಅಂತಕ್ಕಂಥದ್ದು ಬರೆದಲ್ಲಿ, ಗಡಿ ರಸ್ತೆಗಳ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕರ ಕಾರ್ಯಾಚರಣೆಗೆ ತಕ್ಷಣದ ಸಹಾಯವನ್ನು ಮಾಡುತ್ತದೆ ಅಂತಕ್ಕಂಥದ್ದು. ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣದಂತಹ ಕಾರ್ಯಗಳನ್ನು ಈ ಸಂಘಟನೆ ಮಾಡುತ್ತದೆ ಅಂತಕ್ಕಂಥದ್ದು. ಓಕೆ ಮಕ್ಕಳೇ? ನಂತರ 4ನೇ ನೋಡಿ, ಏನ್ ಕೊಡಿದ್ರೆ, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು ಅಂದ್ರೆ ಉತ್ತರ, ಮಾನವೀಯತೆ ಮತ್ತು ಸ್ವಯಂ ಸೇವೆ. ಮಾನವೀಯತೆ ಮತ್ತು ಸ್ವಯಂ ಸೇವೆ ಇದು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಗಿದೆ ಅಂತಕ್ಕಂಥದ್ದು. ನಂತರ 5ನೇ ಪ್ರಶ್ನೆ ನೋಡಿ, ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆ ಇದೆಯೇ, ಕಾರಣ ಕೊಡಿ. ಓಕೆನಾ? ರಕ್ಷಣಾ ಪಡೆ ನೀನು ಸೇರ್ಕೊಳ್ಳೋಕೆ ಇಷ್ಟ ಇದೆಯಾ? ಇಷ್ಟ ಇದ್ರೆ ಇಚ್ಛೆ ಇದೆ, ಹೌದು ಅಂತ ಹೇಳಿ. ಇಚ್ಛೆ ಇದೆ ಅಂತ ಕೇಳಿದ್ರು, ನಾನು ಇಚ್ಛೆ ಇದೆ ಅಂತ ಬರೆದೇನೆ. ಯಾಕೆ ಕಾರಣ ಕೊಡಿ ಅಂತ ಕೇಳಿದ್ರೆ, ಏಕೆಂದರೆ ದೇಶದ ರಕ್ಷಣೆ ಮಾಡುವುದು ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯ, ಆದ ಕಾರಣ ನನಗೆ ಇಷ್ಟ ಇದೆ ಅಂತಕ್ಕಂಥ ನಾನು ಬರ್ದೇನೆ. ಓಕೆನಾ ಮಕ್ಕಳೇ? ರೈಟ್. ಹಾಗಾದ್ರೆ
ಈ ಎಲ್ಲಾ ಪ್ರಶ್ನೋತ್ತರಗಳು ವಿವರಣೆ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಪಡಿಸೋ ತುಂಬ ಸೇರ್ತಿ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.